ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟವಿಜನ್ 63ಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಭೀಮನ ಅಮಾವಾಸ್ಯೆ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ನಾನು ಸಿಂಪಲ್ಲಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ಅಂತ ಹೇಳಿ ನಾವು ಆಷಾಢ ಅಮಾವಾಸ್ಯೆಯಲ್ಲಿ ಈ ಒಂದು ವ್ರತ ಮಾಡ್ತೀವಿ. ಅದೇನದ ನಮ್ಮ ಕರ್ನಾಟಕದಲ್ಲಿ ಇದು ತುಂಬ ಜಾಸ್ತಿ ಮಾಡ್ತೀವಿ. ಇದನ್ನು ವಿವಾಹಿತ ಹೆಂಗಸರು ಮತ್ತು ನಿಶ್ಚಿತಾರ್ಥ ಆಗಿರೋರು ಮತ್ತು ಲಗ್ನಕ್ಕೆ ಬಂದಿರೋ ಕನ್ಯೆಗಳು ಮತ್ತು ಗಂಡಸರು ಮಾಡ್ತಾರೆ. ಏನಂದರೆ ವೆರಿ ಇಂಪಾರ್ಟೆಂಟು, ಭೀಮ ಏನು ಸೂಚನೆ ಮಾಡ್ತಾನೆ ಅಂದರೆ ಒಂದು ರಕ್ಷಣೆ ಸೂಚನೆ ಮಾಡ್ತಾನೆ, ಬಲ ಸ್ಥೈರ್ಯನ ಸೂಚನೆ ಮಾಡ್ತಾನೆ. ಮಹಾಭಾರತದಲ್ಲಿ ತೊಗೊಂಡಾಗ ದ್ರೌಪದಿಗೆ ಬಹುಪ್ರಿಯವಾದವನು ಭೀಮನೇ. ದ್ರೌಪದಿಯ ಒಂದು ವಾಗ್ದಾನಕ್ಕೆ ಭೀಮ ತುಂಬ ಸಪೋರ್ಟ್ ಮಾಡಿ ಮಹಾಭಾರತ ಯುದ್ಧದಲ್ಲಿ ಏನೇನು ಮಾಡ್ತಾ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಅದು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಯಾರೇ ಆಗಲಿ ನನಗೆ ಭೀಮ ಅಂತ ಗಂಡ ಸಿಗಬೇಕು, ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನನಗೆ ಇದ್ರ ಮಾಡೋ ಥರ ಬಲವಾಗಿ ಆರೋಗ್ಯವಾಗಿರೋ ಭೀಮನಂತ ಗಂಡ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಭೀಮನ ಅಮಾವಾಸ್ಯೆನ ರಥನ ನಮ್ಮ ಕರ್ನಾಟಕದಲ್ಲಿ ಅದನ್ನು ಆಚರಿಸ್ತಾರೆ. ಆ ದಿವಸ ಶಿವಪಾರ್ವತಿಯವರಿಗೆ ಪೂಜೆ ಮಾಡಿ ರಥ ಮಾಡಿ ಪತ್ನಿಯ ಆಯುಷ್ಯ, ಆರೋಗ್ಯ, ಕುಟುಂಬ ಸುಖ ಸಮೃದ್ಧಿಗಾಗಿ ರಥ ಮಾಡ್ತಾರೆ. ವೆರಿ ಇಂಪಾರ್ಟೆಂಟಾಗಿ ಈ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಶಿವಪಾರ್ವತಿಯವರಿಗೆ ಏಕೆ ನಾವು ಪೂಜೆ ಮಾಡಬೇಕು ಆವತ್ತಿನ ದಿವಸ ಅಂತ ಒಂದು ಕ್ವಶನ್ ಬರುತ್ತೆ. ಅದೇನೆಂದರೆ ಸೂರ್ಯ ಮತ್ತು ಚಂದ್ರ ಪಾರ್ವತಿ ದೇವರನ್ನ ಸೂಚನೆ ಮಾಡ್ತಾರೆ, ಸೂರ್ಯ ಶಿವನ ದೇವರನ್ನ ಸೂಚನೆ ಮಾಡ್ತಾರೆ. ಅಂದರೆ ಅಮಾವಾಸ್ಯೆ ಅಂದರೆ ಸೂರ್ಯ ಚಂದ್ರ ಸಮಾಗಮ, ಅಂದರೆ ಶಿವ ಪಾರ್ವತಿಯವರ ಸಮಾಗಮ ಅಂತ ಆಗುತ್ತೆ. ಶಿವ ಚಂದ್ರನ ತಲೆ ಮೇಲೆ ಜಟನೆಯಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗಲೂ ಜೊತೆಗೆ. ಹಾಗಾಗಿ ಮನಸ್ಸಿನ ಚಂದ್ರ, ಆತ್ಮದ ಸೂರ್ಯ ಎರಡು ಸಮಾಗಮ ಆಗಿರೋದ್ರಿಂದ ಅದು ನಮ್ಮ ಆರಾಧನೆಯ ಮೂಲಕ ಅದು ಬ್ಯಾಲೆನ್ಸಿಂಗ್ ಆಗುತ್ತೆ. ಯಾಕಂದ್ರೆ ನಾವು ಮನಸ್ಸಲ್ಲಿ ಏನು ತಿಳ್ಕೊಂಡಿದ್ದೀವಿ, ನಮಗೆ ಏನು ಫಲಗಳು ಬರಬೇಕು, ಆವತ್ತಿನ ದಿವಸ ಆ ದೇವರುಗಳಿಗೆ ನಾವು ವ್ರತಗಳು ಮಾಡಿ ಪೂಜೆ ಮಾಡಿ ಮಾಡಿದ್ರೆ ಆ ಫಲಗಳು ನಮಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾರಣದಿಂದ ಭೀಮನ ಅಮಾವಾಸ್ಯೆ ಅಂತ ನಾವು ಇದು ಮಾಡ್ತೀವಿ. ಕುಟುಂಬದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ, ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ದಟ್ ಮೀನ್ಸ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಒಬ್ರಿಗೊಬ್ಬರು ಮನಸ್ತಾಪಗಳು ಕಮ್ಮಿನೇ ಇರುತ್ತೆ. ಅದು ಇದ್ದರೆ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಒಳ್ಳೆಯ ವಾತಾವರಣವೂ ಆಗುತ್ತೆ. ಆವತ್ತಿನ ದಿವಸ ನಾರ್ಮಲಾಗಿ ನಾವು ಯಾವುದೇ ಜಗಳ, ಕೋಪ, ಆಮೇಲೆ ಹಿರಿಯರು ಅವಮಾನ ಮಾಡೋದು ಅದೆಲ್ಲ ಮಾಡಲೇಬಾರ್ದು. ಯಾಕಂದರೆ ಅದೆಲ್ಲ ದೋಷ ಆಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿನೋ ಅದೆಲ್ಲ ಮಾಡಿದ್ರೆ ಮತ್ತು ಮಾಂಸಾಹಾರ, ಮದ್ಯಪಾನ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ನಾವು ಮಾಡಬಾರ್ದು ಅಂತ ಇದರಲ್ಲಿ ಸೂಚನೆ ಇದೆ. ಬಟ್ ಆವತ್ತಿನ ದಿವಸ ಅನ್ನದಾನ, ವಸ್ತ್ರದಾನ ಮಾಡ್ಬೋದು. ನಾರ್ಮಲಾಗಿ ಅಮಾವಾಸ್ಯೆ ದಿವಸ ಕೆಲವರು ತಿಲತರ್ಪಣ, ನೀರಿನ ತರ್ಪಣಗಳು ಮಾಡ್ತಾರೆ, ಆಮೇಲೆ ದಾನಗಳೂ ಮಾಡ್ತಾರೆ ನಾರ್ಮಲಾಗಿ. ಹಾಗಾಗಿ ಆಮೇಲೆ ಈ 12ನೇ ತಾರೀಕು ಆಗಸ್ಟು ಭೀಮನ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣವೂ ಇದೆ. ಯಾಕಂದರೆ ಸೂರ್ಯಗ್ರಹಣ ನಮ್ಮ ಇಂಡಿಯಾದಲ್ಲಿ ಅದು ಗೋಚರ ಆಗದೇ ಇರೋದ್ರಿಂದ ನಾವು ಈ ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತ ಒಂದು ಸೂಚನೆಯೂ ಇದೆ. ಹಾಗಾಗಿ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಾಡ್ಬೋದು ಅಂತ ಸೂಚನೆ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅದನ್ನು ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಇದು ವೀಕ್ಷಕರೇ, ಇದು ನಾನು ಸಿಂಪಲಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.